ಯಾಕೆ ಹೋದು ಗಲಾಟೆಲ್ಲೇ ನೀ ರೌಡಿ ಶೀಟ್ ಅಂತಾನೆ ನಿನ್ನ ಮೇಲೆ ಪೊಲೀಸರು ಕಂಡಿಟ್ಟಿರ್ತಾರಲ್ವಾ ಮತ್ತೆ ಯಾಕೆ ಹೊಡಿತೆ ನೀನು ಇಲ್ಲಿ ಗಲಾಟೆ ಮಾಡ್ಕೊಂಡು ಅಲ್ಲಿ ತುರುಂಗ್ ಸಿಟಿಯಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಿ ಅಲ್ಲೊಂದು ಕೇಸ್ ಮಾಡಿ ಅಲ್ಲೂ ಅಪ್ಸ್ಟ್ಯಾಂಡಿಂಗ್ ಆಗಿ ಮಾರ್ಚಲ್ಲಿ ಆಯಿತು ನಾನು ನಿನ್ನ ಮೇಲೆ ನಿಗಾ ಇಟ್ಟಿದ್ದೀವಿ ನೆನಪಿಲ್ಲ ಗೊತ್ತಾಯ್ತಾ ನೇಪಾಳಿ ಕೇಸಲ್ಲಿ ಎಲ್ಲಿ ಮಾಲೂರಲ್ಲ ಯಾರ್ದು ತೋಟ ಏನು ಹಾಕಿದೆ ತೋಟ ನಿಮ್ಮ ಹೆಸರು ರಂಜಿತ್ ಸುನಿಲ ಆಯ್ತಾ ಶಿವಾಲಯ ತುಂಬ ಒಳ್ಳೆ ರೀತಿಯಿಂದ ಓಕೆ ತಿಳ್ಕೊಳ್ಳಿ ಎಲ್ಲರೂ ಕೇಳಿ ಒಳ್ಳೆ ರೀತಿಯಿಂದ ಇದ್ದರೆ ನಿಮಗೂ ಕ್ಲೋಸ್ ಮಾಡಲಿಕ್ಕೂ ನಾವು ಪ್ರಪೋಸಲ್ ಕಳಿಸ್ತೀವಿ ಅದು ಬಿಡೋದಿಲ್ಲ ಅಷ್ಟೇ ಈಗ ಇವತ್ತು ಕ್ಲೋಸ್ ಮಾಡೋಕ್ಕಾಗಿ ಪ್ರಪೋಸಲ್ ಮಾಡಿದ್ದೀವಿ ಈಗ ಗೊತ್ತಾಯ್ತು ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಕ್ಲೋಸಿಗೆ ಅದು ಬಿಟ್ಟು ನೀವು ರೌಡಿಸಮ್ಮು ಅದೇ ನಮ್ಗೆ ಚೆನ್ನಾಗಿ ಅಂತ ತಿಳ್ಕೊಂಡಿದ್ದು ಅದೇ ರೀತಿ ನೆನ್ಪಿಟ್ಕೊಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಇಲ್ಲಿ ಪೆರೇಡ್ ಮಾಡಿ ಪಬ್ಲಿಕ್ಕಲ್ಲಿ ಎಲ್ಲರಿಗೂ ತೋರಿಸಿ ನಿಮ್ಮ ಹಣೆ ಬರೋಣ ಅದು ಬೇಕೋ ಅಥವಾ ಕ್ಲೋಸ್ ಮಾಡ್ಕೊಂಡು ಮನೆಯಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಂಡು ಒಳ್ಳೆ ಜೀವನ ನಡೆಸಬೇಕು ಡಿಸೈಡ್ ಮಾಡಿ ಗೊತ್ತಾಯ್ತಾ ಏನು ಹಾಂ ಹೆಸರು ಶಿವ ಮಾಡ್ತಾರೆ ನೀವು ಸ್ವಲ್ಪ ಸಂದೀಪ್ ಅಂತೇಳಿ ಸ್ವಲ್ಪ ನೆಟ್ವರ್ಕ್ ಸ್ಟಾರ್ಟಿಂಗ್ ಇದ್ದಾನೆ ಅವನು ಜೊತೆಲಿ ನಿಮಗೆ ಕಾಂಟ್ಯಾಕ್ಟ್ ಇದೆ ಅಂತೇಳಿ दौड़ साहेब अभी केस होना है क्या? हाँ ओके जा रहा है कोर्ट को क्या क्या ओके ये ಅವನಿಗೆ ಕಾಯಿಲೆ ಇದ್ದು ನೀವು ಕಳಿಸ್ಕೊಡ್ರಿ ಎಲ್ಲಿರೋದು ನಿಮಗೆ ವಂಸಂದ್ರ ಓಕೆ ಏನು ಕೆಲಸ ಮಾಡ್ತಿದ್ದೀಯಾ ಕ್ಯಾಬ್ ಓಡಿಸ್ತಾ ಓಕೆ ಕೇಸಿಗೆ ಕೋರ್ಟಿಗೆ ಹೋಗ್ತಾ ಇದೆಯಾ ಕೋರ್ಟಿಗೆ ಹೋಗ್ತಾ ಇದೆಯಾ ತಪ್ಪಿಸ್ಕೊಳಂಗಿಲ್ಲ ಹಾಂ ಏನು ಹೆಸರು ಹಾಂ ಸಾಯಿ ಶಂಕರ್ ಓಕೆ ಡ್ರೈವರ್ ಆಗಿದೆಯಾ ಎಲ್ಲಿ ಕೆ ಪಿ ರಾಜರು ಡ್ರೈವಿಂಗಾ ಆಟೋ ಬಿಟ್ಟ ಈಗ ಮನೆಯಲ್ಲಿ ತಿರುಪಳ್ಳ ಯಾವ್ದಾರು ಗಲಾಟೆ ಇಲ್ಲ ತಿರುಪಳ್ಳದಲ್ಲೇ ಮ್ಯಾಕ್ಸಿಮಮ್ ನೆಟ್ವರ್ಕ್ ಎಲ್ಲ ಕೆಟ್ಟಗಳೆಲ್ಲ ಬೈಕಲ್ಲಿ ಇವನು ಆ್ಯಕ್ಟಿವ್ ಈಗ ಜೊತೆ ಎಲ್ಲ ಸೇರ್ಕೊಂಡು ಡ್ರೈವ್ ಮಾಡ್ಕೊಂಡಿದ್ದಾನೆ ಇಲ್ಲಿ ಆಟೋ ಹೊಡ್ಕೊಂಡು ಇವನು ಇಲ್ಲಿ ಗಲಾಟೆ ಗಲ್ಲಿನಲ್ಲಿ ಏನು ದೊಡ್ಡ ರೌಡಿಸಮ್ಮು ದೊಡ್ಡ ಹೀರೋ ಆಗ್ಬೇಕಂತ ಏನಾದರೂ ಟ್ರೈ ಮಾಡಿದ್ರೆ ಗೊತ್ತಾಯ್ತಾ ಗಲ್ಲಿನಲ್ಲೇ ಬಟ್ಟೆ ಬಿಚ್ಚಿ ಓಡಾಡ್ಕೊಂಡಿತ್ತು ಒಳ್ಳೆ ರೀತಿಯಿಂದ ಇರ್ಬೇಕು ಕೇಸ್ ಕ್ಲೋಸ್ ಆಗ್ತಾರೆ ಅಷ್ಟೇ ಸರ್ ಕ್ಲೋಸ್ ಮಾಡ್ಕೊಂಡು ತಗೋಬೋದು ಒಳ್ಳೆ ಸರ್ ಹಾಂ ಎಷ್ಟು ಪಿ ಅಪ್ಪಂಡು ಸರ್ ಓಪನ್ ಮಾಡ್ಬೋದು ಕ್ಲೋಸ್ ಮಾಡೋದು ಆ ಕಡೆ ಎಮ್ ಒ ಬಿ ಕಾರ್ಡ್ ಇದೆ ಹಂಗೆ ಕ್ಲೋಸ್ ಮಾಡ್ತೀವಿ ಎಲ್ಲಿ ಒಂದು ಸೇಮ್ ಸರ್ ಎಚ್ ಪಿ ಟಿ ಅಪ್ಪಂಡು ಏಜ್ ಆಗಿದೆ 50 ವರ್ಷ ಬಂದು ಎಚ್ ಪಿ ಟಿ ಅಪ್ಪಂಡು ಕೆಲಸ ಮಾಡ್ತಾ ಇಲ್ಲ ನೀವು ಹುಷಾರಿಲ್ಲ ಟೈಫಾಯ್ಡ್ ಇಲ್ಲ ನಿಮ್ಮ ಹೆಸರು ಇಂಜಿನಿಯರ್ ಏನಾಯ್ತು ಕೇಸ್ ನಡೀತಾ ಇದೆಯಾ ಹೋಗ್ತಾ ಇದೆಯಾ ಕರೆಕ್ಟಾಗಿ ನಿಮ್ಮ ಜೊತೆ ಯಾರು ಓಕೆ ನಿಮ್ಮ ಹೆಸರು ಮೋಸಸ್ ಏನು ಕೇಸು ಹಾಂ ಮರ್ಡರ್ ಕೇಸು ಯಾವ ನೋಟೋರಿಯಸ್ ಇವನು ನಮ್ಮ ನೇಪಾಳಿ ಮಂಜಕ್ಕೆ ಎಷ್ಟು ಮಾಡಿದ್ರು
ಹೆಬ್ಬಳ್ಳಿ ಮಂಜಂಗೆ ನೀರು ಕೊಡು ಅವನಿಗೆ, ಹುಷಾರಿಲ್ಲ ನೀರು ಕೊಡು. ಹೆಬ್ಬಳ್ಳಿ ಮಂಜಂಗೆ ಒಳಗೆ ಜಗದೀಶ್ ಅಂತೇಳಿ ಏವನು ಬಾಮ ನೀನಿಲ್ಲ, ನೀ ಇದೆ ಅಂತ ಹೇಳ್ತಾ ಇಲ್ಲ, ಬಾಮ ಇದೆ ಅಂತ ಹೇಳ್ತಾರೆ. ಆಯ್ತು. ನಿನ್ನ ಎಷ್ಟು ಇದೀರ ಎಷ್ಟೊತ್ತಿ ಒಳಗಡೆ ಇರ್ತಾ ಇದೆ. ನಾಚಿಕೆ ಆಗೋದಿಲ್ಲ ನನಗೆ 3 ಕೇಸ್ ಅಂತ ಹೇಳಕ್ಕೆ ನಿಮಗೆ. ನೀನು ಅವ್ರು ಬೇರೆ ಇನ್ನೇನೋ ಮಾಡುವಂತಾರೆ ಮಾಡ್ತೀಯಾ? ಸರ್ ನೀನು ಎಷ್ಟು ಕೇಸ್ ಆಗಿದೆ? 338. ಮತ್ತೆ ಇನ್ನೂ ಮಾಡಬೇಕಾ? ಸಾಕಾ? ಹಾಂ, ಏನು ಕೇಸ್ ಮುಗಿದಿದೆಯಾ? ಹೋಗ್ತಾ ಇದೆಯಾ ಕೋರ್ಟಿಗೆ? ನೀನು ಹೋಗ್ತಾ ಇದೀನಾ? ಹೋಗಬೇಕು, ಕರೆಕ್ಟ್ ಡೇಟಿಗೆ ಹೋಗಬೇಕು. ವಾರಂಟ್ ಆಯಿತು ಅಂತಂದರೆ ವಾರಂಟ್ ಆಗಿದ್ದಕ್ಕೆ ಮತ್ತೊಂದು ಕೇಸ್ ಮಾಡ್ತೀವಿ. ಹಾಂ, ಏನು ಕೇಸ್ ಹೋಗ್ತಾ ಇದೆಯಾ ಕೋರ್ಟಿಗೆ? ಹಾಂ, ಕೇಸ್ ಮುಗಿದೋಗಿದೆ. ಎಷ್ಟು ಕೇಸ್ ಇದೆ ನಿಮ್ಮ ಮೇಲೆ? ಒಂದೇ ಕೇಸ್ ಇದೆ. ಹೌದಾ? ಹಾಂ, ಏನು ಕೇಸ್? ಎಷ್ಟು ಕೇಸ್ ಆಗ್ತದೆ? ಏನು ಕೇಸ್? ಎಮ್.ಒ.ಬಿ ಕಾರ್ಡ್ ಚಾಲು ಇದೆ. ಚಾಲು ಇರ್ತೀವಿ, ಕ್ಲೋಸ್ ಮಾಡ್ಬೇಕು. ಅದೇ ಹಾಂ, ಏನು ಕೇಸ್? ಎಷ್ಟು ಕೇಸ್ ನಡೀತದೆ? ಎಲ್ಲ ಕ್ಲೋಸ್ ಆಗಿದೆ. ಎಲ್ಲಿರೋದ? ಸಿಗಿಲ್ಲ. ಏನು ಕೆಲಸ ಮಾಡ್ತೀಯ? ಡ್ರೈವಿಂಗ್ ಕೆಲಸ ಮಾಡ್ತಾ ಇದೆಯಾ? ಪಕ್ಕ ಮಾಡ್ತಾ ಇದ್ದಾನಪ್ಪ? ಮಾಡ್ತಾ ಇದ್ದಾನ? ಸರ್ ನೆಕ್ಸ್ಟ್ ಸರ್ ಪೇಜ್ ನಂಬರ್ 6 ಅಲ್ಲಿ ನಾನಾಗಲೇ ಹೇಳಿದಂತೆ ತಾಲೂಕು ವಾರ್ ಕೊಟ್ಟಿದ್ದಾರೆ ಸರ್. ನೆಕ್ಸ್ಟ್ ಬಿತ್ತನೆಗೆ ಸಂಬಂಧಪಟ್ಟಂತೆ ಸರ್ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸರ್. ನಮಗೆ ವಾಸ್ತವವಾಗಿ ಇದ್ದಂತ ಬಿತ್ತನೆ ಗುರಿ ಸರ್ 1,26,854 ಹೆಕ್ಟೇರ್. 1,26,854 ಹೆಕ್ಟೇರ್. ಇಲ್ಲಿವರೆಗೆ ಸರ್ ನಾವು ನಮ್ಮ ಜಿಲ್ಲೆನಲ್ಲಿ ಬಿತ್ತನೆ ಆಗಿರೋದು ಬರೀ 4,066. ಶೇಕಡಾವಾರು ಬಿತ್ತನೆ ತಗೊಂಡ್ರೆ ಸರ್ 3.21 ಸರ್ ಶೇಕಡಾವಾರು ಬಿತ್ತನೆ ತಗೊಂಡ್ರೆ. ವಾಸ್ತವಿಕ ಬಿತ್ತನೆ ಇಲ್ಲಿವರೆಗೆ ಕಳೆದ 5 ವರ್ಷದಲ್ಲಿ ಇಲ್ಲಿವರೆಗೆ ಆಗ್ತಾ ಇದ್ದಿದ್ದು 54,000 ಹೆಕ್ಟೇರ್ ಇಷ್ಟೊತ್ತಿಗೆ ಮಾಡ್ಬಿಡ್ತಾ ಇದ್ವಿ ಸರ್. ಆಲ್ಮೋಸ್ಟ್ 50% ಸೋಯಿಂಗ್ ಆಗ್ತಾ ಇತ್ತು ಸರ್ ಈ ದಿನಾಂಕಕ್ಕೆ 20ನೇ ತಾರೀಕಿಗೆ. ಬಟ್ ಆಗಿರ್ತಕ್ಕಂಥದ್ದು ಬರೀ 4,000. ಸೊ ಇನ್ನು 50,000ದಷ್ಟು ಹೆಕ್ಟೇರ್ಗಳು ಬಿತ್ತನೆ ಆಗಿಲ್ಲ ಸರ್ ಜಿಲ್ಲೆನಲ್ಲಿ. ಸೊ ಈಗ ಆಗಿರೋ ಬಿತ್ತನೆಯೂ ಕೂಡ ಈಗಾಗಲೇ ಒಣಗುವಂಥ ಸ್ಥಿತಿ ಅಥವಾ ಮೊಳಕೆ ಬರೆದಂಥ ಸ್ಥಿತಿ ಇದೆ ಸರ್. ನಾವು ಕ್ಷೇತ್ರ ಪರಿಶೀಲನೆಯಲ್ಲಿ ತಮಗೆ ಅದ್ರ ಬಗ್ಗೆ ಚಿತ್ರಣವನ್ನು ಕೂಡ ಕೊಡ್ತೇವೆ ಸರ್. ಕಳೆದ ಇದು ಸುಮಾರು 1,05,000 ಹೆಕ್ಟೇರ್ ಇದೆ ಸರ್. ಕಾಳುಗಳು ರಾಗಿ ಮತ್ತೆ ಜೋಳ ಸರ್. ಎಣ್ಣೆ ಕಾಳುಗಳು, ಶೇಂಗಾ ಸರ್. ಇದು ಕಾಳುಗಳು ಅಂದ್ರೆ ತೊಗರಿ ಸರ್. ಈ 3 ಬೆಳೆಗಳು, ಈ 4 ಬೆಳೆಗಳು ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳು ಸರ್. ಜೋಳ, ಮೆಕ್ಕೆಜೋಳ, ರಾಗಿ ಸರ್. ಅದನ್ನು ಹೊರತುಪಡಿಸಿ ಉಳಿಕೆ 6 ತಾಲೂಕುಗಳು ಕೂಡ ಕೊರತೆಯನ್ನ ಹೊಂದಿರತಕ್ಕಂಥದ್ದು. -58, -27, -6.5 ಈ ಥರ ಎಲ್ಲ ತಾಲೂಕುಗಳು ಕೂಡ ತೀವ್ರವಾದ ಕೊರತೆಯಲ್ಲೇ ಇರ್ತಕ್ಕಂಥದ್ದು ಇರಬೇಕು. ನಾವು ಮೊಬೈಲ್ ಫೋನ್ ಮಾಡಿದಾಗ ನೀವು ಕರೆಕ್ಟಾಗಿ ಸಿಕ್ಕಿದ್ರೆ ನೀವು ರಿಸೀವ್ ಮಾಡಬೇಕು. ಕರೆದಾಗ ಪೊಲೀಸ್ ಸ್ಟೇಷನಿಗೆ ಬರಬೇಕು. ರಾಂಗ್ ನಂಬರ್ ಕೊಡೋದು ಅಥವಾ ಸುಳ್ಳು ನಂಬರ್ ಕೊಡೋದು ಸರಿ ಇರೋದಿಲ್ಲ. ಈ ಕಡೆ ಬರ್ತಾ ಚೇಂಜ್ ಮಾಡಿ. ಎಲ್ಲಿರೋದು? ಏನು ಕೇಸ್ ಇದೆ?
302, 307, 13 ಕೇಸ್ ಮುಗಿದಿದೆಯಾ? ಏನು ಕಾಂಪ್ರಮೈಸ್ ಆಯ್ತಾ? ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀರಾ? ನಿಮಗೆ ಸರ ಏನಿದೆ ಸರ್ ಎಲ್ಲಿ ಯಾವ ಇವಾಗ ಏನು ಸರ್ ಏನು ಕೆಲಸ ಮಾಡ್ತಾರೆ ಕಾರ್ಪೊರೇಟ್? ಒಂದು 4 ಕೇಸ್ ಇದ್ದಾವೆ. ಒಂದು 3 ಕ್ಲೋಸ್ ಆಗಿದೆ, ಒಂದು ಕ್ಲೋಸ್ ಆಗಿದೆ. ಕ್ಲೋಸ್ ಮಾಡ್ಕೊಂಡಿದ್ರಿ ಇರೋದು ಬಾಕಿ ಇರೋದು ಮತ್ತಿನ್ನು 3 ಅಲ್ಲ ಅವ ಏನು ಕೇಸ್ ಇದೆ? ಅಲ್ಲ ಅವೇನು ಕೇಸು ಮುಗಿದ ಮೇಲೆ ಅಡ್ಮಿಟ್ ಆದರೆ ಕನ್ವಿಕ್ಷನ್ ಆದರೆ ಏನು ಮಾಡೋಕ್ಕಾಗಲ್ಲ. ಶ್ರೀನಿವಾಸ ಎಲ್ಲಿರೋದು? ಏನು ಸ್ಟೇಷನ್? ನಿಮ್ಮ ರೌಡಿ ಶೀಟು ಕ್ಲೋಸ್ ಆಗೋದಿಲ್ಲ, ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗಳು ಆಗ್ತವೆ. ಎಲ್ಲರೂ ಒಳ್ಳೆಯದಾಗಿರ್ತೀರಾ? ಜೋರಾಗಿ ಹೇಳಿ.